ತುಂಬಾ ಕಾಲದ ಹಿಂದೆ ನಡೆದ ಒಂದು ವಿಷಯ. ರಾಪ್ಘಾಟ್ ಎಂಬುವ ಒಂದು ಸುಂದರವಾದ ಊರಿತ್ತು. ಆ ಊರಲ್ಲಿ ಒಬ್ಬ ಹೆಂಗಸಿದ್ಲು. ಅವಳು ತುಂಬಾನೇ ಕಂಜೂಸು. ಈಗ ನಮ್ಮ ಇಬ್ರು ಮಕ್ಕಳು ದೊಡ್ಡವರಾಗಿದ್ದಾರೆ, ಮತ್ತೆ ದುಡಿತಾ ಇದ್ದಾರೆ ಸಹ. ಯಾಕೆ ಅವ್ರಿಗೆ ಮದುವೆ ಮಾಡಬಾರ್ದು? ಮತ್ತೆ ಚಿಕ್ಕೋಳ್ದು ಸಹ ಮದುವೆ ಮಾಡ್ಬೇಕಾಗುತ್ತೆ. ನೀವೇನ್ ಮಾತಾಡ್ತಿದ್ದೀರಾ? ಏನು ಇಬ್ಬರಿಗೂ ನಾವು ಮದ್ವೆ ಮಾಡ್ಬೇಕಾ? ಇಬ್ರಿಗೂ ಮದ್ವೆ ಮಾಡಿದ್ರೆ ತುಂಬಾ ಖರ್ಚಾಗತ್ತೆ. ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಮದ್ವೆ ಮಾಡ್ಬಿಡಣ ಬಿಡಿ, ಅದೇ ಸಾಕಾಗತ್ತೆ. ಅದೇನು ಅಂತ ಮಾತಾಡ್ತಾ ಇದೀಯಾ? ಅಯ್ಯೋ, ನಾನೇನ್ ಹೇಳ್ತಿದ್ದೀನಂದ್ರೆ, ಸೊಸೆನ ಮನೆಗೇನಕ್ ಕರ್ಕೊಂಬರ್ತೀರಾ? ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಮನೇಲಿ ಅಡಿಗೆ ಮಾಡೋದಕ್ಕೆ ಆಯ್ತಲ್ಲ. ಇದನ್ನೆಲ್ಲ ಮಾಡಕ್ಕೆ ಒಬ್ಳಿದ್ರೆ ಸಾಕಲ್ವಾ? ಸ್ವಲ್ಪ ದಿನದ ನಂತರ ಅವ್ರಿಗೆ ಮದ್ವೆ ಆಗತ್ತೆ. ಅವಳ ಹೆಸರು ಆರಾಧ್ಯ. ಮೊದಲನೇ ದಿನ ಅವಳು ಕಿಚನಲ್ಲಿ ಏನೋ ಅಡ್ಗೆ ಮಾಡ್ತಿರ್ತಾಳೆ. ಅಮ್ಮ ಸೊಸೆ, ಏನ್ ಮಾಡ್ತಾ ಇದೀಯಾ? ಇವತ್ತು ಮೊದಲನೇ ದಿನ ಅಲ್ವಾ ಅತ್ತೆ, ಅದಕ್ಕೆ ಖೀರ್ ಮತ್ತೆ ಅಲ್ವಾ ಮಾಡ್ತಾ ಇದ್ದೀನಿ. ಅವ್ರೇ, ಅಷ್ಟು ಕಷ್ಟ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಖೀರ್ ಮಾಡು, ಇಲ್ಲೇ ಇದ್ರೆ ಅಲ್ವಾ ಮಾಡು, ಸಾಕು. ಒಳ್ಳೆ ವಿಷಯನೇ ಅತ್ತೆ, ಕೆಲ್ಸ ಕಡಿಮೆ ಇರತ್ತೆ. ಆಯ್ತು, ಈ 2 ಕ್ಯಾರೆಟ್ ತಗೊಂಡು ಮಾಡು. ಇದ್ರಲ್ಲಿ ಎಷ್ಟಾಗತ್ತೋ ಅಷ್ಟು ಸಾಕು. ಇಲ್ಲಿ ಯಾರು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಅವ್ರ ಅತ್ತೆ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲೆತ್ಕೊಂಡು ಮತ್ತೆ ದೊಡ್ಡ ಗ್ಲಾಸಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾಳೆ. ತಗೋ ಹಾಲು, ಸಕ್ಕರೆ ಜಾಸ್ತಿ ಆಗ್ಬೇಡ. ತಗೋ, ನನ್ನತ್ರ ಮಿಠಾಯಿ ಇದೆ, ಅದೇ ಪಕ್ಕದ ಮನೆ ಮಕ್ಕಳತ್ರ ತಗೊಂಡೆ. ಇದನ್ನದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರತ್ತೆ. ಹಂಗಂತೇಳ್ಬಿಟ್ಟು ಅವ್ರ ಅತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ದೂರದಿಂದ ಅವಳನ್ನೇ ಗಮನಿಸ್ತಿರ್ತಾಳೆ, ಅವಳು ಎಕ್ಸ್ಟ್ರಾ ಏನಾದ್ರೂ ಹಾಕ್ಬಿಡ್ತಾಳಾ ಅಂತ. ನನ್ನ ಅತ್ತೆ ತುಂಬಾ ಕಂಜೂಸ್ ಅನ್ಸತ್ತೆ. ಬಿಡು, ಒಳ್ಳೆ ಕೆಲ್ಸ ಆಯ್ತು. ಆದ್ರಿಂದ ನಾನು ಅಡ್ಗೆನೂ ಕಡಿಮೆ ಮಾಡಿದ್ರೆ ಆಯ್ತು. ಈ ರೀತಿ ಅವಳು ಎಲ್ಲರಿಗೂ ಅಲ್ವಾ ಮಾಡಿ ಬಡಿಸ್ತಾಳೆ, ಮತ್ತೆ ಎಲ್ಲರೂ ಸಂತೋಷವಾಗಿ ಅದನ್ನ ತಿಂತಾರೆ. ವಿಜಯ್, ಇದೆಲ್ಲ ಅಮ್ಮನ ಕಿತಾಪತಿ. ಕ್ಯಾರೆಟ್ ಅಲ್ವಾ ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ. ಇದರಲ್ಲಿ ಹಾಲು ಕಡಿಮೆ ಇತ್ತು, ಸಕ್ಕರೆ ಕಡಿಮೆ ಇತ್ತು, ಆದ್ರೂ ತುಂಬಾ ಚೆನ್ನಾಗಿದೆ. ಅದು ಹೇಗ್ ಮಾಡಿದ್ರೆ ನೀವಿಬ್ರು? ಚಿಕ್ಕ ವಯಸ್ಸಿಂದ ನನ್ಗೆ ಅಡ್ಗೆ ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಎಷ್ಟ್ ಐಟಮ್ಸ್ ಕೊಟ್ರು ಅದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿ ಮಾಡ್ಬಿಡ್ತೀನಿ. ಆದ್ರೆ ಎಲ್ಲರೂ ತಿಂದ ನಂತರ ಆರಾಧ್ಯಗೆ ಮಾತ್ರ ಅಲ್ವಾ ಇರೋದಿಲ್ಲ. ಪರವಾಗಿಲ್ಲ, ಇದು ನನ್ಗೆ ಅತ್ತೆ ಕೊಟ್ಟಿದ್ ಟೆಸ್ಟ್ ಅನ್ಸತ್ತೆ. ಕಡಿಮೆ ಕೊಟ್ರು ಹೆಂಗ್ ಮಾಡ್ತಾಳ್ ನೋಡೋಣ ಅಂತ. ಸಾಯಂಕಾಲ ಅಡ್ಗೆ ಮಾಡುವ ಸಮಯ ಬಂದಾಗ ಮತ್ತೆ ಅವ್ರತ್ತೆ ಕಿಚನ್ಗೆ ಹೋಗ್ತಾರೆ. ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಾ? ಅತ್ತೆ, ನಾನ್ ನಿಮ್ಗೋಸ್ಕರ ಅದು ಕಾಯ್ತಾ ಇದ್ದೆ, ಬರ್ತೀರಾ ಅಂತ. ತುಂಬಾ ಬುದ್ಧಿವಂತೆ ನೀನು. ತಗೋ, ಇದ್ರಲ್ಲಿ ಬೇಕಾಗಿರೋ ತರಕಾರಿ ಇದೆ. ಆಮೇಲೆ ಈ ಹಿಟ್ಟು ಕೂಡ ತಗೋ. ಇದ್ರಲ್ಲಿ ಎಷ್ಟ್ ಮಾಡಕ್ಕಾಗತ್ತೋ ಮಾಡು. ಆರಾಧ್ಯಗೆ ಅದ್ರಲ್ಲಿ ಎಷ್ಟ್ ಮಾಡಕ್ಕಾಗತ್ತೋ ಮಾಡ್ಬಿಡ್ತಾಳೆ. ಆಮೇಲೆ ಎಲ್ಲರೂ ಊಟ ಮಾಡ್ತಾಳೆ. ಆರಾಧ್ಯಗೆ ಇರೋದಿಲ್ಲ. ಅತ್ತೆ, ನನಗೆ ರೊಟ್ಟಿ ಮಿಕ್ಕಿಲ್ಲ, ನಾನು ಮತ್ತೆ ನನ್ಗೋಸ್ಕರ ಮಾಡ್ಕೋತೀನಿ. ಅಯ್ಯಯ್ಯೋ, ಬೇಡ ಬೇಡ, ಇಲ್ ನೋಡು, 1 ರೊಟ್ಟಿ ಇದೆ ಮತ್ತೆ ಸಬ್ಜಿ ಕೂಡ ಇದೆ, ಇದನ್ನೇ ತಿನ್ಬಿಡು. 1 ರೊಟ್ಟಿ ತಿಂದ್ರೆ ನನ್ಗೆ ಹೊಟ್ಟೆ ತುಂಬೋದಿಲ್ಲ. ಬದುಕಿರೋದಕ್ಕೆ ಅದು ಸಾಕು ಬಿಡು. ಅವಳ ಪಾಪ ಒಂದೇ ಒಂದು ರೊಟ್ಟಿಯನ್ನ ತಿನ್ಕೊಂಡು ಮಲ್ಕೋತಾಳೆ. ಅವಳಿಗೆ ಆ ಮನೇಲೊಂದ್ ರೂಮ್ ಕೊಡ್ತಾರೆ. ಅವಳು ಒಬ್ಳೇ ಮಲ್ಕೋಬೇಕು. ಇದು ಮನೇನ ಏನು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. 2 ಮಕ್ಕಳಿಗೂ ನನ್ನ ಕೊಟ್ಟು ಮದ್ವೆ ಮಾಡಿದಾಳ. ಇವಾಗ ಬೇರೆ ನಾನು ಒಬ್ಳೆ ಮಲ್ಕೋಬೇಕು. ಮದ್ವೆ ಮಾಡ್ಕೊಂಡು ನನ್ ಕರ್ಕೊಂಬಂದಿದಾರ, ಇಲ್ಲ ಕೆಲ್ಸಕ್ ಕರ್ಕೊಂಬಂದಿದಾರ? ಮಾರನೇ ದಿನ ಬೆಳಗ್ಗೆ ಅವಳು ಸ್ನಾನ ಮಾಡೋಣ ಅಂತ ಹೋಗ್ತಾಳೆ. ಆಗ ನೀರೇ ಬರ್ತಾ ಇರೋದಿಲ್ಲ. ಅತ್ತೆ, ನನ್ ರೂಮಲ್ಲಿ ನೀರ್ ಬರ್ತಾ ಇಲ್ಲ. ನನ್ ಬಾತ್ರೂಮ್ಗೆ ಹೋಗು, ಬಕೆಟಲ್ಲಿ ನೀರಿದೆ, ಆಯ್ತಾ? ನಿನ್ ಬಾತ್ರೂಮ್ ನೀರ್ನ ನಾನೇ ಆಫ್ ಮಾಡಿದ್ದು. ಆಮೇಲೆ ಅವಳು ಅವ್ರ ಅತ್ತೆಯ ರೂಮ್ಗೆ ಹೋಗಿ ನೋಡ್ತಾಳೆ. ಬಾತ್ರೂಮಲ್ಲಿ 1/2 ಬಕೆಟ್ ನೀರಿರತ್ತೆ. ಅವಳು ಅದನ್ನೇ ಎತ್ಕೊಂಡು ಅವಳ ಬಾತ್ರೂಮ್ ಬರ್ತಾಳೆ. ಈ ಅತ್ತೆದು ತುಂಬಾ ಅತಿ ಆಯ್ತು. ನೀರ್ಗೆ ಕೂಡ ಕಂಜೂಸ್ ಮಾಡ್ತಿದ್ದಾಳೆ ಅಲ್ವಪ್ಪ, ಏನ್ ಮಾಡೋದು? ಈ ರೀತಿ ಸೊಸೆಗೆ ಅವಳು ತುಂಬಾನೇ ಕಷ್ಟ ಕೊಡ್ತಿರ್ತಾಳೆ. ತಿನ್ನೋದಕ್ಕೂ ಸರಿಯಾದ ಊಟನೂ ಕೊಡೋದಿಲ್ಲ, ಮತ್ತೆ ಸ್ನಾನ ಮಾಡೋದಕ್ಕೂ ಕೂಡ ಅವಳು ನೀರ್ ಕೊಡ್ತಿರ್ಲಿಲ್ಲ. ವಿಜಯ್, ಇವತ್ ನಾವಿಬ್ರು ಪಾರ್ಟಿಗೆ ಹೋಗ್ಬೇಕು. ಎಲ್ರೂ ನಮ್ಮ ಹೆಂಡ್ತಿನ ಮೀಟ್ ಮಾಡ್ಬೇಕಂತೆ. ಅಜಯ್ ಮತ್ತೆ ವಿಜಯ್ ಕರೀತಾರೆ. ಊಟ ಸರಿಯಾಗಿಲ್ದೆ ಕಾರಣದಿಂದ ಅವಳು ಪಾಪ ನೋಡೋದಕ್ಕೆ ತುಂಬಾ ಸಣ್ಣ ಆಗ್ಬಿಟ್ಟಿರ್ತಾಳೆ. ಆರಾಧ್ಯ, ಬೇಗ ರೆಡಿಯಾಗೋ, ನಾವು ಪಾರ್ಟಿಗೆ ಹೋಗ್ಬೇಕು. ಸ್ವಲ್ಪ ತಾದ್ಮೇಲೆ ಅವಳು ರೆಡಿಯಾಗಿ ಬರ್ತಾಳೆ. ಆರಾಧ್ಯ ಪಾರ್ಟಿ ಹೆಸರು ಕೇಳ್ತಿದ್ದಂತೆ. ಎಲ್ಲ ಹುಡುಗಿರು ಗಂಟೆಗಟ್ಲೆ ಮೇಕಪ್ ಮಾಡ್ತಿರ್ತಾರೆ. ನೀನ್ ಕೇವಲ ಬಟ್ಟೆ ಬದಲಾಯಿಸಿದೆ ಅಷ್ಟೇ, ಮೇಕಪ್ಪೇ ಮಾಡಿಲ್ಲ. ಏನ್ ಹೇಳಿ ನಾನು? ಮೇಕಪ್ ಅನ್ನೋ ಹೆಸರಲ್ಲಿ ಅತ್ತೆ ಪೌಡ್ರ್ ಕೊಟ್ರು, ಅದನ್ನೇ ಹಾಕೊಂಡ್ ಬಂದೆ. ಅಮ್ಮ ಅಂತೂ ಇವಾಗ ಮೇಕಪ್ ಅಲ್ಲೂ ಕಂಜೂಸ್ ಮಾಡ್ತಾ ಇದಾರೆ. ಅಸಲಿಗೆ ಅಮ್ಮನಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ನೀನ್ ನಡಿ ನಮ್ ಜೊತೆ. ಅವ್ರ ಮೂವರು ಒಂದು ಪಾರ್ಟಿಗೆ ಹೋಗ್ತಾರೆ. ಏನಜಯ್, ಅತ್ತಿಗೆ ಅಂತೂ 0 ಫಿಗರ್ ತರಿದ್ದಾರೆ. ಅತ್ತಿಗೆ ಅನ್ಸುತ್ತೆ ನೀವೇನು ತಿನ್ನೋದೇ ಇಲ್ಲ ಅಂತ. ಅದೇನು ಇಲ್ಲ, ಬದ್ಕದಕ್ಕೆ ಎಷ್ಟು ಊಟ ಬೇಕಾಗತ್ತಲ್ವಾ, ಅದನ್ನ ಅತ್ತೆ ಕೊಡ್ತಿದ್ದಾರೆ, ಸಾಕು. ಏನ್ ವಿಜಯ್, ಅಜಯ್ ಏನೋ ಅವ್ರ ಹೆಂಡ್ತಿನ ಕರ್ಕೊಂಬಂದ, ನೀನಿ ನಿಮ್ ಹೆಂಡ್ತಿನ ಕರ್ಕೊಂಬಂದಿಲ್ವಾ? ಇಲ್ಲಿ ನನ್ ಮುಂದೆನೆ ನಿಂತ್ಕೊಂಡಿದ್ದಲ್ಲ. ಆದ್ರೆ ಇದು ಅಜಯ್ ಅವರ ಹೆಂಡ್ತಿ ಅಲ್ವಾ? ಆರಾಧ್ಯ ನಮ್ಮಿಬ್ಬರ ಹೆಂಡ್ತಿ. ಅದನ್ ಕೇಳಿಸ್ಕೊಂಡಲ್ಲಿರೋರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಎಲ್ಲರೂ ನಗಕ್ ಶುರು ಮಾಡ್ತಾರೆ.
ಆಮೇಲೆ ಅಜಯ್ ವಿಜಯ್ ಅವಳನ್ನ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾರೆ. ಮನೆಗ್ ಬಂದಿದ ತಕ್ಷಣ ಅವಳು ತಲೆ ತಿರುಗಿ ಬಿದ್ಬಿಡ್ತಾಳೆ. ಅಮ್ಮ, ಅಪ್ಪ, ನಾನು ಡಾಕ್ಟರ್ನ ಕರಿತೀನಿ. ಡಾಕ್ಟರ್ನ ಕರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಬಂದ್ರೆ ತುಂಬಾ ಫೀಸ್ ತಗೋತಾರೆ. ಕಾಂಪೌಂಡರ್ ಇದ್ರೆ ಕರ್ಕೊಂಡ್ ಬನ್ನಿ ಸಾಕು. ಅಷ್ಟ್ರಲ್ಲೇ ಅವ್ರ ಮಾವ ಅಲ್ಲಿಗೆ ಬರ್ತಾರೆ. ನೀನ್ ಸೊಸೆ ಹತ್ರ ಎಲ್ಲಾ ವಿಚಾರದಲ್ಲೂ ಕಂಜೂಸ್ ಮಾಡ್ತೀಯ. ನೀರ್ ಕೊಡೋದ್ರಲ್ಲೂ ಕಂಜೂಸ್ ಮಾಡ್ತೀಯ, ಪ್ರತಿಯೊಂದ್ರಲ್ಲೂ ಕಂಜೂಸ್ ಮಾಡ್ತೀಯ. ಅದೇನೂ ಸರಿ, ಆದ್ರೆ ಅವಳ ಜೀವದ ಜೊತೆ ಆದ್ರೂ ಕಂಜೂಸ್ ಮಾಡಬೇಡ. ಮಗನೇ, ಬೇಗ ಡಾಕ್ಟರ್ನ ಕರಿ. ಸ್ವಲ್ಪತ್ತಲ್ಲಿ ಡಾಕ್ಟರ್ ಬರ್ತಾರೆ. ನಿಮ್ಮ ಹೆಂಡತಿಗೆ ಏನ್ ಜೋರಾಗಿರ ಏನೂ ಇಲ್ಲ, ಆದ್ರೆ ಇಷ್ಟು ಸಣ್ಣಕ್ಕಿದ್ದಾಳೆ ಯಾಕೆ? ಇವಳ ಶರೀರದಲ್ಲಿ ಜೀವನೇ ಉಳಿದಿಲ್ಲ. ನೀವು ನಿಮ್ಮ ಹೆಂಡತಿಗೆ ಊಟನೇ ತಿನ್ಸೋದಿಲ್ವಾ? ಇಲ್ಲ, ಹಂಗೇನಿಲ್ಲ ಅಲ್ವಾ ಡಾಕ್ಟರ್. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಆರಾಧ್ಯನ ರೆಸ್ಟ್ ತಗೊಳಕ್ ಹೇಳಿ ಹೋಗ್ಬಿಡ್ತಾರೆ. ಅವಳ ಕೈಯಲ್ಲಿ ನಡಿಯಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ. ಅವಳು ಬೆಡ್ ಮೇಲಿಂದ ಎದ್ದೋಳ್ತಾಳೆ ಇಲ್ವೋ, ದಡಾಮ್ ಅಂತ ಕೆಳಗಡೆ ಬಿದ್ದೋಗ್ತಾ ಇದ್ಲು. ಇವಳಿಗೆ ಆಹಾರ ಸ್ವಲ್ಪ ಜಾಸ್ತಿ ಕೊಡ್ಬೇಕನ್ಸತ್ತೆ. ಇವಳು ಬೆಡ್ ಮೇಲೇನೆ ಬಿದ್ದಿದ್ದಾಳೆ. ಅಲ್ಲಿನ್ವರೆಗೂ ನನ್ ಮಕ್ಳಿಗೆ ಟೈಮ್ಗೆ ಊಟನೂ ಸಿಗೋದಿಲ್ಲ, ನನ್ಗೆ ಟೈಮ್ಗೆ ಟೀನೂ ಸಿಗೋದಿಲ್ಲ. ಆರಾಧ್ಯಾಗ್ ಮೈ ಹುಷಾರಿಲ್ದೆ ಕಾರಣದಿಂದ ಮನೆಯಲ್ಲಿ ಎಲ್ಲ ಕೆಲ್ಸ ಹಂಗೆ ಬಿದ್ದಿರತ್ತೆ ಅಂತ ಅತ್ತೆ ಅವಳಿಗೆ ಒಳ್ಳೆ ಆಹಾರ ಕೊಡಕ್ ಶುರು ಮಾಡ್ತಾಳೆ. ಆಮೇಲೆ ಅವಳು ಸ್ವಲ್ಪ ಆರೋಗ್ಯವಾಗಿ ಆಗ್ಬಿಡ್ತಾಳೆ. ಆಮೇಲೆ ಅವ್ರ ಅತ್ತೆ ಹೇಳ್ತಾರೆ, ಇಲ್ ನೋಡಮ್ಮ ಸೊಸೆ, ಇನ್ಮೇಲೆ ಈ ಕಿಚನ್ ವಿಷಯದಲ್ಲಿ ನಿನ್ನತ್ರ ನಾನು ಕಂಜೂಸ್ತನ ಮಾಡಲ್ಲ. ನಿನ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ನನ್ನನ್ ಬೈಕೋತಾರ ಎಲ್ಲರೂ. ಅಷ್ಟ್ರಲ್ಲೇ ಅಜಯ್ ವಿಜಯ್ ಫ್ರೆಂಡ್ ಒಬ್ಬ ಪೊಲೀಸ್ನ ಕರ್ಕೊಂಡ್ ಬರ್ತಾರೆ. ನೋಡಿ, ನನಗೆ ಸುದ್ದಿ ಸಿಕ್ಕಿದೆ, ನೀವು ನಿಮ್ಮಿಬ್ಬರ ಮಕ್ಕಳಿಗೆ ಒಂದೇ ಹುಡುಗಿಯ ಜೊತೆ ಮದ್ವೆ ಮಾಡಿಸಿದ್ದೀರಾ ಅಂತ. ಇದು ಕಾನೂನು ಪ್ರಕಾರ ಅಪರಾಧ. ಅಜಯ್ ವಿಜಯ್ ಎಲ್ಲ ಅರ್ಥ ಮಾಡ್ಕೋತಾರೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಎಲ್ಲ ತಪ್ಪು ನಂದೆ. ನಾನೇನ್ ಯೋಚನೆ ಮಾಡ್ದೆ ಅಂದ್ರೆ, ಇಬ್ಬರಿಗೂ ಮದ್ವೆ ಮಾಡೋದ್ ಯಾಕೆ, ಒಬ್ಬರ್ಗ್ ಮಾಡಿದ್ರೆ ಸಾಕು, ಮನೆಗ್ ಸೊಸೆ ಬರ್ತಾಳೆ, ಮತ್ತೆ ಅವಳೇ ಮನೆ ಕೆಲ್ಸ ಎಲ್ಲ ನೋಡ್ಕೋತಾಳೆ ಅಂತ. ಸೊಸೆ ಕೇವಲ ಕೆಲಸ ಮಾಡೋದಕ್ಕೆಲ್ಲ ಇರೋದು. ನೀವು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ನೀವು ಕೇವಲ ಕೆಲಸ ಮಾಡೋಕ್ ಬಂದಿದ್ದೀರಾ? ಒಂದ್ ವೇಳೆ ಕೇವಲ ಕೆಲಸ ಮಾಡೋಕ್ ನೀವು ಬಂದಿದ್ದಿದ್ರೆ ನಿಮಗೆ 2 ಮಕ್ಕಳಾಗ್ತಿರ್ಲಿಲ್ಲ. ಒಂದೇ ರೂಮಲ್ಲಿ ಅಣ್ಣ ತಮ್ಮಂದಿರು ಮತ್ತೆ ಹೆಂಡತಿ. ಕೇಳಿಸ್ಕೊಳಕ್ಕೆ ಎಷ್ಟು ಅಸಹ್ಯ ಅನ್ಸುತ್ತೆ. ಅಯ್ಯೋ ಇಲ್ಲ ಸಾಹೇಬ್ರೆ, ಇಲ್ಲಿ ನಾವು ಅವಳಿಗೆ ಬೇರೆ ರೂಮ್ ಕೊಟ್ಟಿದೀವಿ. ಇಷ್ಟುವರೆಗೂ ಅವಳು ನನ್ ಮಕ್ಕಳ ಜೊತೆ ಯಾವಾಗ್ಲೂ ಮಲ್ಗೇ ಇಲ್ಲ. ಹೌದು ಸರ್, ಅವರು ಹೇಳ್ತಿರೋದ್ ನಿಜಾನೇ. ನಾನು ಸಪ್ರೇಟ್ ರೂಮಲ್ಲೇ ಮಲಗ್ತಿದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಇದು ನೋಡ್ತಿದ್ದೀನಿ. ಆಮೇಲೆ ಅಜಯ್ ಜೊತೆ ಅವಳಿಗೆ ಮತ್ತೆ ಮದ್ವೆನೋ ಮಾಡ್ತಾರೆ. ಆಮೇಲೆ ಅವ್ರ ಅತ್ತೆ ಇದೆಲ್ಲ ನಡೆದ ನಂತರ ಕಂಜೂಸ್ತನವನ್ನು ಬಿಟ್ಬಿಡ್ತಾಳೆ. ಸ್ವಲ್ಪ ವರ್ಷಗಳ ನಂತರ ವಿಜಯ್ಗೆ ಕೂಡ ಅವರು ಮದ್ವೆ ಮಾಡ್ತಾರೆ. ಆಮೇಲೆ ಅವರೆಲ್ಲರೂ ಸಂತೋಷವಾಗಿ ಜೀವಿಸ್ತಾರೆ. ಬದನ್ಪುರಿಂದ ಸ್ವಲ್ಪ ದೂರದಲ್ಲಿ ದೀನಾನಗರ್ ಅನ್ನುವ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಮೋಹನ್ ಅನ್ನುವ ಒಬ್ಬ ಹಾಲು ಮಾರುವವ ಇದ್ದ. ಅವನು ಬೆಳಗ್ಗೆನೆ ಹಾಲು ಮಾರೋದಕ್ಕೆ ಸಿಟಿಗೆ ಹೋಗ್ತಿದ್ದ. ಮೋಹನ್, ನೀ ಒಳ್ಳೆ ಹಾಲನ್ನ ಮಾರ್ತೀಯಪ್ಪ. ಒಳ್ಳೆ ತಾಜಾ ಹಾಲು. ನಗರದಲ್ಲಿ ಎಲ್ಲವೂ ನಕಲಿಯಾಗಿದೆ. ಹಾಲಲ್ಲಿ ಪೌಡ್ರೆಲ್ಲ ಹಾಕ್ತಾರೆ. ನೀನ್ ಮಾತ್ರ ಈ ರೀತಿ ಶುದ್ಧವಾದ ಹಾಲನ್ನ ಮಾರ್ತಾ ಇದೀಯಾ? ಹೌದು ಸರ್, ನಾನೊಬ್ಬ ಸಣ್ಣ ವ್ಯಾಪಾರಿ. ಅದರಿಂದ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ಜೀವನ ನಡೀತಾ ಇದೆ. ಬದನ್ಪುರ್ನಲ್ಲಿ ಕೇವಲ ಒಂದೇ ಒಂದು ಡೇರಿ ಇತ್ತು, ಬಜ್ರಂಗ್ ಡೇರಿ. ಆದ್ರೆ ಅವನು ಕೆಟ್ಟೋಗಿರೋ ಅಶುದ್ಧ ಹಾಲನ್ನು ಮಾರ್ತಿದ್ದ. ಆದ್ರೆ ಬೇರೆ ಯಾವ ಅಂಗಡಿನೂ ಇಲ್ಲದೆ ಇರೋದ್ರಿಂದ ಜನರು ಅವನ್ ಮಾರೋ ಹಾಲು, ಪನ್ನೀರ್, ಮೊಸರು ಎಲ್ಲ ಬೇರೆ ದಾರಿ ಇಲ್ಲದೆ ಅವನತ್ರನೇ ಖರೀದಿ ಮಾಡ್ತಿದ್ರು. ಅರೆ ಬಜ್ರಂಗನ್ನ 1 ಲೀಟರ್ ಹಾಲ್ ಕೊಡಿ. ಬಜ್ರಂಗ್ 1 ಹಾಲ್ ಪ್ಯಾಕೆಟ್ ತೆಗೆದು ಆ ಹೆಂಗಸಿನ ಹತ್ರ ಕೊಟ್ಟ. ಅರೆ, ಅದನ್ನು ಸ್ವಲ್ಪ ವೆಯ್ಟ್ ಹಾಕಿ ನೋಡು. ನಿನ್ನೆ ತಗೊಂಡ್ ಹೋದ ಹಾಲು ಅರ್ಧನೇ ಇತ್ತು. ತೂಕ ಹಾಕಿನೇ ಇಟ್ಟಿರೋದು. ಸರಿಯಾಗಿ 1 ಲೀಟರ್ ಇದೆ. ತಗೊಳ್ಳೋದಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಮುಂದೆ ಹೋಗಿ. ಅವರು ಬೇರೆ ದಾರಿ ಇಲ್ಲದೆ ಆ ಹಾಲನ್ನು ತಗೊಂಡು ಅಲ್ಲಿಂದ ನಿರಾಶೆಯಿಂದ ಹೋದ್ರು. ಸ್ವಲ್ಪ ದಿನ ಕಳೆಯಿತು. ಸಿಟಿಯಲ್ಲಿದ್ದ ಎಲ್ಲರಿಗೂ ಹಾಲ್ ಮಾರುವ ಮೋಹನ್ ಬಗ್ಗೆ ತಿಳಿಯಿತು. ಆಗ ಮೆಲ್ಲನೆ ಜನರೆಲ್ಲರೂ ಅವನತ್ರ ಹಾಲು ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಹಾಲಮ್ಮ ಹಾಲು, ಹಾಲಮ್ಮ ಹಾಲು. ಅರೆ ಮೋಹನ್, ಸ್ವಲ್ಪ ನಿಂತ್ಕೋ, ನನ್ಗೆ 1 ಲೀಟರ್ ಹಾಲು ಕೊಟ್ಬಿಟ್ಟು ಹೋಗು. ವಾವ್ ಮೋಹನ್, ನಿನ್ನ ಹಾಲು ನೋಡೋದಕ್ಕೆ ತುಂಬಾ ಶುದ್ಧವಾಗಿದೆ. ಹೌದು, ಗ್ರಾಮಕ್ಕೆ ನಾನೇ ಹೋಗಿ ತಾಜಾ ಎಮ್ಮೆ ಹಾಲು ತಗೊಂಬಂದಿದ್ದೀನಿ. ಅಷ್ಟರಲ್ಲಿ ಇನ್ನೊಬ್ಳು ಹೆಂಗಸು ಕೂಡ ಅಲ್ಲಿಗೆ ಬಂದ್ಲು. ಅರೆ ಮೋಹನನ್ನ, ಇವತ್ತು ನನಗೆ 2 ಲೀಟರ್ ಹಾಲು ಕೊಡಿ, ನನಗೆ ಖೀರ್ ಮಾಡ್ಬೇಕು. ತಗೊಳ್ಳಿ. ಪಾಯಸಕ್ಕೆ ದನದ ಹಾಲನ್ನ ಕೊಡ್ತೀನಿ. ಎಲ್ಲದೂ ಒಂದೇ ಬೆಲೆ. ಮೆಲ್ಲನೆ ಮೋಹನ್ ಬಗ್ಗೆ ಆ ಸಿಟಿಯಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಆಮೇಲೆ ಬಜ್ರಂಗ್ ಡೇರಿಯಿಂದ ಯಾರೂ ಹಾಲು ತಗೊಳ್ಳೇ ಇಲ್ಲ. ನಿನಗ್ ಗೊತ್ತಾ, ದೀನಾನಗರಿಂದ ಒಬ್ಬ ಹಾಲು ಮಾರುವವ ಹಾಲು ತಗೊಂಡ್ ಬರ್ತಿದ್ದಾನೆ. ಅವನತ್ರ ಇರೋ ಹಾಲು ತುಂಬಾ ಚೆನ್ನಾಗಿದೆ. ಹೌದೌದು, ನಿಜಾನೇ. ಇನ್ಮುಂದೆ ಆ ಬಜ್ರಂಗ್ ಅಂಗಡಿಯಲ್ಲಿ ಚೆನ್ನಾಗಿಲ್ದೇ ಇರುವ ಹಾಲು ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ. ಬಜ್ರಂಗ್ ಈಗ ಅಂಗಡಿಯಲ್ಲಿ ನೊಣ ಓಡ್ಸೋ ಕೆಲಸ ಮಾಡ್ತಿದ್ದ. 2-3 ಜನ ಮಾತ್ರ ಅವನ ಅಂಗಡಿಗೆ ಬಂದ್ ಹೋಗ್ತಾ ಇದ್ರು.
ಈಗ ಬಜ್ರಂಗಿಗೂ ಈ ಮೋಹನ್ ಹಾಲು ಮಾರುವವನ ಬಗ್ಗೆ ತಿಳಿತು. ಆಗ ಬಜ್ರಂಗ್ ಅಂಗಡಿ ಹತ್ರ ಶ್ಯಾಮ್ಲಾ ಅತ್ತಿಗೆ ಹೋಗ್ತಿದ್ರು. ಅರೆ ಶ್ಯಾಮಲಾ ಅಕ್ಕ, ಇವತ್ ನಿಮ್ ಹಾಲ್ ತಗೊಳಲ್ವಾ? ಅರೆ ನಾನೇನ್ ಹುಚ್ಚಿನಾ ನಿನ್ನತ್ರ ಹಾಲ್ ತಗೊಳ್ಳೋದಕ್ಕೆ? ಯಾವಾಗ ಮೋಹನ್ ಬಂದ್ನೋ ಆವಾಗಿಂದ ನಮ್ಗೆ ಒಳ್ಳೆ ಹಾಲ್ ಸಿಕ್ತಿದೆ. ಒಂದಿನ ಬಜ್ರಂಗ್ ಅಂಗಡಿ ಮುಂದೆಯಿಂದ ಮೋಹನ್ ಅವನ ಸೈಕಲಲ್ಲಿ ಹಾಲ್ ತಗೊಂಡೋಗ್ತಿದ್ದ. ಆಗ ಬಜ್ರಂಗ್ ಅವನನ್ನು ಅವನ ಹತ್ರ ಕರೆದ. ಅರೆ ಮೋಹನ್, ಸ್ವಲ್ಪ ನಿಲ್ಲಪ್ಪ, ಬಾ, ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು. ಹಾ ಅಣ್ಣ, ಬರ್ತೀನಿ. ಅರೆ ಮೋಹನ್, ನಿನ್ ಹಾಲಿನ ಶುದ್ಧತೆ ಬಗ್ಗೆ ಸುಮಾರು ಕೇಳಿದೀನಿ. ನಂಗೂ 1 ಲೀಟ್ರ್ ಕೊಡು ನೋಡೋಣ. ಹಾ ಖಂಡಿತ. ತಗೊಳ್ಳಿ ಹಾಲು. ಎಲ್ಲರೂ ಹೇಳಿದ ರೀತಿನೇ ಇದೆ. ಅರೆ ತುಂಬಾ ಚೆನ್ನಾಗಿದೆ ಹಾಲು. ಮನೇಲಿ ಎಷ್ಟು ಜಾನುವಾರಿದೆ? 4 ಎಮ್ಮೆ 2 ದನ ಇದೆ. ಸರಿ, ನೀವೊಂದು ಮಾಡು, ಎಲ್ಲ ಹಾಲನ್ನ ನನಗೆ ಕೊಟ್ಬಿಡು. ನಾನು ತುಂಬಾ ಅಧಿಕವಾಗಿ ಹಾಲು ತಗೋತೀನಿ. ಒಂದಿನಕ್ಕೆ ಎಷ್ಟು ಲಾಭ ಆಗತ್ತೋ ಅದಕ್ಕಿಂತ ಜಾಸ್ತಿ ನಾ ಕೊಡ್ತೀನಿ. ಅರೆ ಇಲ್ಲ, ಜನರ ನಂಬಿಕೆಯನ್ನ ನಾನು ಹಾಳು ಮಾಡೋಕ್ಕಾಗಲ್ಲ. ಸರಿ, ನಾನು ಹೊರಡ್ತೀನಿ. ಬಜ್ರಂಗ್ ನಿಂತ್ಕೊಂಡು ಹಾಗೇನೆ ನೋಡ್ತಾ ಇದ್ದ. ಅವನು ಮೋಹನ್ನ ಒಪ್ಪಿಗೆ ತಗೊಳ್ಳೋದಕ್ಕೆ ಎಷ್ಟೋ ದೂರ ಪ್ರಯತ್ನ ಮಾಡ್ದ, ಆದ್ರೆ ಅದು ನಡೀಲೇ ಇಲ್ಲ. ಹೋಗಪ್ಪ, ಹೋಗು ಹೋಗು. ಈ ಮೋಹನ್ ನನ್ನ ವ್ಯಾಪಾರವನ್ನೇ ಹಾಳು ಮಾಡ್ತಾ ಇದ್ದಾನೆ. ಏನಾದರೂ ನೀವು ಮಾಡಲೇಬೇಕು. ದಿನ ಇಡೀ ಮೋಹನ್ ಅವನತ್ರ ಇದ್ದ ಹಾಲೆಲ್ಲ ಮಾರಿ ಆ ಹಾಲಿನ ಡಬ್ಬನ ಸೈಕಲಲ್ಲಿ ಹಾಕಿಟ್ಟ. ದೇವ್ರೆ, ನಿನ್ ಕೃಪೆ ಹೀಗೆ ಇರ್ಲಿ. ಎಲ್ಲ ಜನರಿಗೆ ಇದೇ ರೀತಿ ನಾನು ಹಾಲು ಮಾರ್ತಾನೆ ಇರಬೇಕು. ಬಜ್ರಂಗ್ ಅವನನ್ನು ಮರೆಯಾಗಿ ನಿಂತ್ಕೊಂಡು ನೋಡ್ತಿದ್ದ. ಮೋಹನ್ ಸೈಕಲ್ ತಗೊಂಡು ಅಲ್ಲಿಂದ ಗ್ರಾಮದ ಕಡೆ ಹೋಗ್ತಿದ್ದ, ಆದ್ರೆ ಬಜ್ರಂಗ್ ಅವನನ್ನು ಹಿಂಬಾಲಿಸಿ ಹೋಗ್ತಿದ್ದ. ಸಂಜೆ ಸಮಯ ಆದಾಗ ಮೋಹನ್ ಅವನ ಗ್ರಾಮಕ್ಕೆ ಹೋದ. ಆಮೇಲೆ ಅವನ ಮನೆ ಪಕ್ಕದಲ್ಲಿ ಸೈಕಲ್ನ ನಿಲ್ಲಿಸ್ದ. ಆಮೇಲೆ ಹಾಲಿನ ಡಬ್ಬ ತಗೊಂಡು ಅವನ ಮನೆಯೊಳಗೆ ಹೋದ. ಎಲ್ಲಿದೀಯಾ? ನಾ ಬಂದ್ಬಿಟ್ಟೆ. 1 ಗ್ಲಾಸು ನೀರು ತಗೋಬರ್ತೀಯಾ? ತಗೊಂಡ್ ಬಂದೇರಿ? ಮೋಹನ್ ನೀರ್ ಕುಡ್ದ. ಹೇಗ್ ನಡೀತು ಈ ದಿನ ವ್ಯಾಪಾರ? ಎಲ್ಲ ಹಾಲು ವ್ಯಾಪಾರ ಆಯ್ತಾ? ದೇವ್ರ ಪುಣ್ಯದಿಂದ ಇವತ್ತು ಎಲ್ಲ ಹಾಲು ಮಾರಾಟ ಆಯ್ತು. ಅದಕ್ಕಿಂತ ಜಾಸ್ತಿ ಜನರು ನನ್ನ ನಂಬ್ತಾ ಇದ್ದಾರೆ. ಅದಕ್ಕಿಂತ ನಂಗೇನು ಬೇಕು ಹೇಳು? ನಿಯತ್ತಾಗಿ ಮಾಡೋ ವ್ಯಾಪಾರನೇ ನಮ್ಮಂಥ ಬಡವರಿಗೆ ಕಷ್ಟ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಬಜ್ರಂಗ್ ಅಲ್ಲೇ ನಿಂತ್ಕೊಂಡು ಇಬ್ರು ಮಾತಾಡೋ ಮಾತನ್ನು ಕೇಳಿಸ್ಕೊಳ್ತಿದ್ದ. ಓ, ಈಗೆಲ್ಲ ಅನ್ಕೊಂಡಿದೀಯ ನೀನು? ತಡಿ, ಏನ್ ಮಾಡ್ತೀನಿ ನೋಡು. ಮರುದಿನ ಬೆಳಿಗ್ಗೆ ಮೋಹನ್ ಸೈಕಲಲ್ಲಿ ಹಾಲ್ ಡಬ್ಬನ ಹಾಕಕ್ ಹೋಗುವಾಗ ಆಗ ಅವನು ನೋಡ್ದ ಅವನ ಸೈಕಲ್ನ 2 ಟೈರಲ್ಲೂ ಗಾಳಿ ಹೋಗಿತ್ತು. ಅರೆ, ಏನಿದು? ಇಲ್ಲಿ ನೋಡು. ಸುನೀತಾ ಬೇಗ ಬೇಗ ಬಂದ್ಲು. ಏನಾಯ್ತ್ರಿ? ಇಲ್ಲಿ ನೋಡು, 2 ಟೈರು ಪಂಚರ್ ಆಗಿದೆ. ಈಗ ಹೇಗ್ ನಾನು ಹಾಲ್ ಮರಕ್ ಹೋಗ್ಲಿ? ಅಯ್ಯೋ ದೇವ್ರೆ, ಈಗೇನ್ರಿ ಮಾಡೋದು? ನೀವೊಂದು ಕೆಲಸ ಮಾಡಿ, ಇವತ್ತು ಮನೇಲೇ ಇರಿ, ಸೈಕಲ್ ರೆಡಿ ಮಾಡಿಬಿಡೋಣ. ರಾಮತ್ರ ಹೇಳಿ ಸೈಕಲ್ ಸರಿ ಮಾಡಿಸು. ನಾನು ನಡ್ಕೊಂಡೇ ಹೋಗ್ತೀನಿ. ಆಮೇಲೆ ಮೋಹನ್ ಅವನ ಎಲ್ಲಾ ಹಾಲು ಡಬ್ಬಗಳನ್ನು ತಗೊಂಡು ನಡ್ಕೊಂಡೇ ಸಿಟಿಗೆ ಹೋಗ್ತಿದ್ದ. ಅವನು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಹೋಗ್ಬಿಟ್ಟ. ಹಾಲಮ್ಮ, ಹಾಲು. ಅರೆ ಮೋಹನಣ್ಣ, ನನಗೊಂದ್ ಲೀಟರ್ ಹಾಲ್ ಕೊಡಿ. ನಿಮ್ ಸೈಕಲ್ ಇವತ್ತೆಲ್ಲೋಯ್ತು? ಅದು ಸೈಕಲ್ ಪಂಚರ್ ಆಯ್ತು. ಅದು ಹೇಗಾಯ್ತಂತ ಗೊತ್ತಿಲ್ಲ. ಅರೆ ಮೋಹನಣ್ಣ, ನಿನ್ನೆ ನೀವು ಕೊಟ್ಟ ಹಾಲಿಂದ ಮಾಡಿದ ಕೀರೋ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ಸರಿ, ಸೈಕಲ್ ಪಂಚರ್ ಹೇಗಾಯ್ತು? ಇಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನಿನ್ನೆ ರಾತ್ರಿ ತನಕ ಅದು ಚೆನ್ನಾಗೇ ಇತ್ತು. ಬೆಳಗ್ಗೆದ್ ನೋಡ್ತಾ ಇದ್ದೀನಿ ಸೈಕಲ್ಲು ಪಂಚರ್ ಆಗಿದೆ. ಸರಿ, ನಾ ಹೋಗಿ ಬರ್ತೀನಿ. ಇಲ್ಲಾಂದ್ರೆ ನಡ್ಕೊಂಡು ಹೋಗೋದ್ರಿಂದ ತುಂಬಾ ಸಮಯ ಆಗುತ್ತೆ. ಮೋಹನ್ ಬಜ್ರಂಗ್ ಅಂಗಡಿ ಕಡೆಯಿಂದಾನೇ ಹೋಗ್ತಿದ್ದ. ಅವನನ್ನು ನೋಡಿ ಬಜ್ರಂಗ್ ಆಶ್ಚರ್ಯಪಟ್ಟ. ಅರೆ ಮೋಹನ್, ನಡ್ಕೊಂಡೆ ಹಾಲ್ ಮಾರ್ತಾ ಇದೀಯ ನೀನು? ಹೌದು ಬಜರಂಗಣ, ಬೆಳಿಗ್ಗೆ ಸೈಕಲ್ ಪಂಚರ್ ಆಯ್ತು. ಅದು ಹೇಗಾಯ್ತಂತ ಗೊತ್ತಿಲ್ಲ. ಯಾರೋ ಹುಡುಗರೇ ಈ ರೀತಿ ಮಾಡಿರ್ಬೇಕು. ಸರಿ, ನಾನು ಹೋಗಿ ಬರ್ತೀನಿ. ಮೋಹನ್ ಅಲ್ಲಿಂದ ಹೊರಟ. ತುಂಬಾ ನಿಯತ್ತಾದ ವ್ಯಕ್ತಿ ಅನ್ಸುತ್ತೆ ಇವನು. ಸೈಕಲ್ ಪಂಚರ್ ಆದ್ರೂ ಕೂಡ ಇವನು ಹಾಲ್ ಮಾರಕ್ ಬಂದ್ಬಿಟ್ನಲ್ಲ. ಇದು ನೀ ಸಾಕಾಗಲ್ಲ ಅನ್ಸುತ್ತೆ. ಸಂಜೆ ಆಗುವಷ್ಟರಲ್ಲಿ ಮೋಹನ್ ಎಲ್ಲಾ ಹಾಲನ್ನು ಮಾರಿ ಗ್ರಾಮಕ್ಕೆ ಹಿಂದಿರುಗಿದ. ಅವನು ತುಂಬಾ ಸುಸ್ತಾಗಿದ್ದ. ಬಜ್ರಂಗ್ ಈ ಸಲನೂ ಅವನ್ ಹಿಂದೆನೆ ಅವನ್ ಮನೆ ತನಕ ಬಂದ. ಏನಾಯ್ತು? ರಾಮು ಸೈಕಲ್ ಸರಿ ಮಾಡಿದ್ನಾ? ಅರೆ ನೀವು ಬಂದ್ಬಿಟ್ರಾ? ಹೌದು ರೀ, ಇವತ್ತೇ ಸೈಕಲ್ ರೆಡಿ ಆಗ್ಬಿಡುತ್ತೆ. ಒಳ್ಳೇದಾಯ್ತು. ಒಂದು ಕೆಲಸ ಮಾಡ್ತೀನಿ. ಇವತ್ತು ಸೈಕಲ್ನ ಒಳಗಡೆ ಇಡ್ತೀನಿ. ಮತ್ತೆ ಇದೇ ರೀತಿ ಮಕ್ಕಳು ಪಂಚರ್ ಮಾಡಿದ್ರೆ? ಮೋಹನ್ ಅವನ ಸೈಕಲ್ ಅನ್ನು ಒಳಗೆ ಇಟ್ಬಿಟ್ಟು ಬಾಗ್ಲನ್ನು ಮುಚ್ಚಿದ. ಅವನ ಹಾಲಿನ ಡಬ್ಬಗಳು ಹೊರಗೆ ಇತ್ತು. ಬಜ್ರಂಗ್ ಈ ಸಮಯಕ್ಕೋಸ್ಕರನೇ ಕಾಯ್ತಿದ್ದ. ಇವತ್ತು ನೋಡ್ತೀನಿ ನಾನು ನೀನು ಹೇಗೆ ಹಾಲನ್ನ ಮಾರ್ತೀಯಾ ಅಂತ. ಮರುದಿನ ಬೆಳಗ್ಗೆ ಮೋಹನ್ ಹಾಲು ತಗೊಂಡ್ ಬಂದು ಆ ಡಬ್ಬದಲ್ಲಿ ಉಯ್ದಾಗ ಎಲ್ಲಾ ಹಾಲು ಕೆಳಗಿಂದ ಸುರಿತಿತ್ತು. ಅಯ್ಯೋ ಸುನೀತಾ,
ಎಲ್ಲ ಹಾಲು ಹೊರಗಡೆ ಬರ್ತಾ ಇದೆ. ಯಾರೋ ಡಬ್ಬವನ್ನ ಚುಚ್ಚಿದ್ದಾರೆ. ಅರೆ ಹೌದು, ಎಲ್ಲ ಡಬ್ಬದಲ್ಲೂ ಇದೇ ರೀತಿ ಇದೆ. ಈ ಕೆಲಸ ಯಾರು ಮಾಡಿರ್ಬೋದು? ನಂಗೊತ್ತಿಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ಡಬ್ಬದ ಕೆಳಗೆ ಒಂದು ಬಟ್ಟೆಯನ್ನ ಕಟ್ಬಿಡು. ಪಾಪ ನಂಗೋಸ್ಕರ ಜನ ಕಾಯ್ತಾ ಇರ್ತಾರೆ. ನಾ ಹಾಲು ಮಾರೋದಕ್ಕೆ ಹೋಗ್ಲೇಬೇಕು. ಮೋಹನ್ ಬಟ್ಟೆನ ಕಟ್ಬಿಟ್ಟು ಹಾಲು ಉಯ್ಕೊಂಡು ಅಲ್ಲಿಂದ ಹೊರಟ. ಮೋಹನ್ ಈ ಸಲನೂ ಬಜ್ರಂಗ್ ಅಂಗಡಿ ಮುಂದ್ಗಡೆಯಿಂದ ಹೋಗುವಾಗ ಅವನನ್ನು ನೋಡಿ ಬಜ್ರಂಗ್ ತುಂಬಾ ಆಶ್ಚರ್ಯಪಟ್ಟ. ಏನಿದು? ಅರೆ ಮೋಹನ್, ನೀನಿಲ್ಲಿಗೆ ಹೇಗ್ ಬಂದೆ? ನಾ ಏನ್ ಕೇಳ್ತಾ ಇದ್ದೀನಂದ್ರೆ, ನಿನ್ ಡಬ್ಬದಲ್ಲಿ ಹೋಲ್ಸಿತ್ತಲ್ಲ, ಆದ್ರೆ ಇದು ನಿಮ್ಗೆ ಹೇಗೆ ಗೊತ್ತು? ಅದು ಅದು ಅದೆಲ್ಲ ಬಿಡು, ಬಾ ಇಲ್ಲಿ ಕುತ್ಕೋ. ಮೋಹನ್ಗೆ ಬಜ್ರಂಗ್ ಮೇಲೆ ಸ್ವಲ್ಪ ಸಂದೇಹ ಬಂತು, ಆದ್ರೂ ಅವನು ಅಲ್ಲಿಂದ ಹೋಗ್ಬಿಟ್ಟ. ಅರೆ ಮೋಹನಣ್ಣ, ನಿಮ್ ಡಬ್ಬಕ್ಕೆ ಏನಾಯ್ತು? ಸರ್ ಗೊತ್ತಿಲ್ಲ, ಯಾರೋ ಸಣ್ಣ ಮಕ್ಕಳು ಈ ರೀತಿ ಮಾಡಿದ್ದಾರೆ. ನಿನ್ನೆ ಸೈಕಲ್ ಗಾಳಿ ಕೂಡ ತೆಗ್ದಿದ್ರು, ಇವತ್ತು ಡಬ್ಬವನ್ನ ಹೋಲ್ ಮಾಡಿದ್ದಾರೆ. ಯಾರಂತ ಗೊತ್ತಿಲ್ಲ ಸರ್. ಮತ್ತಾರಿರ್ತಾರೆ? ನೀ ಇಲ್ಲಿ ಹಾಲ್ ಮಾರ್ತಾ ಇರೋದ್ರಿಂದ ಇಲ್ಲಿ ಒಬ್ನಿಗೆ ಮಾತ್ರ ತೊಂದರೆ ಆಗ್ತಾ ಇದೆ. ಅದು ಯಾರೂ ಅಲ್ಲ, ಬಜರಂಗ್ ಡೈರಿ. ಇದಕ್ಕೆಲ್ಲ ಕಾರಣ ಅವನೇ ಆಗಿರ್ತಾನೆ. ಹೌದಾ? ಈಗೇನು ಮಾಡಲಿ ಸರ್? ನಾನು ಈ ವ್ಯಾಪಾರವನ್ನು ಬಿಟ್ಬಿಟ್ರೆ ನನ್ನ ಕುಟುಂಬದ ಗತಿ ಏನು? ಇಲ್ಲ ಮೋಹನ್, ನೀನು ನಮಗೆಲ್ಲ ಶುದ್ಧವಾದ ಹಾಲನ್ನು ಕೊಟ್ಟು ಒಳ್ಳೇದು ಮಾಡ್ತಾ ಇದೀಯಾ. ನೀನು ನಮಗೆ ಈ ರೀತಿ ಮಾಡೋದ್ರಿಂದ ನಾವು ಕೂಡ ನಿಮಗೆ ಸಹಾಯ ಮಾಡಲೇಬೇಕು. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನನ್ನ ಹತ್ರ ಒಂದು ಉಪಾಯವಿದೆ. ಆ ಜನ ಅವನ್ ಕಿವಿಯಲ್ಲಿ ಏನೋ ಒಂದು ರಹಸ್ಯ ಹೇಳಿದ್ರು. ಅದನ್ನು ಕೇಳಿ ಮೋಹನ್ ಕೂಡ ಒಪ್ಕೊಂಡ. ಸರಿ ಸರ್, ನಾನು ಹಾಗೆ ಮಾಡ್ತೀನಿ. ಹೌದು ಹೌದು ಮೋಹನಣ್ಣ, ನಾವು ನಿಮ್ ಜೊತೆನೇ ಇದ್ದೀವಿ. ನಾವು ಬಜ್ರಂಗ್ಗೆ ಪಾಠ ಹೇಳಿಕೊಡ್ಲೇಬೇಕು. ಸಂಜೆ ಆದ ತಕ್ಷಣ ಅವನ ಸೈಕ್ಲಲ್ಲಿ ಗ್ರಾಮಕ್ಕೆ ವಾಪಸ್ ಹೋಗ್ತಿದ್ದ. ಈ ಸಲನೂ ಬಜ್ರಂಗ್ ಅವನನ್ನು ಹಿಂಬಾಲಿಸಿ ಹೋಗ್ತಿದ್ದ. ಮನೆಗೆ ಹೋದ್ಮೇಲೆ ಈ ಸಲ ಮೋಹನ್ ಅವನ ಹಾಲು ಡಬ್ಬ ಸೈಕಲ್ ಎರಡನ್ನೂ ಒಳಗೆ ಇಟ್ಟ. ಸ್ವಲ್ಪ ಕತ್ಲಾದ್ಮೇಲೆ ಬಜ್ರಂಗ್ ಅಲ್ಲಿಗೆ ಬಂದ. ಓ ಹಾಗ ಮಗ್ನೆ, ನನ್ನ ವ್ಯಾಪಾರವನ್ನ ಹಾಳು ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಿದೀಯಾ? ಏನ್ ಮಾಡ್ತೀನಿ ಅಂತ ನೋಡು. ಒಂದು ಇಂಜೆಕ್ಷನ್ ಹಾಕಿದ್ರೆ ನಿನ್ ಜಾನ್ವಾರಲ್ಲ, ಮತ್ತೆ ಹಾಲೇ ಕೊಡಲ್ಲ. ಅಲ್ಲೇ ಹೊರಗಡೆ ಮೋಹನ್ನ ಎಮ್ಮೆ ಹಾಗೂ ಹಸುಗಳು ಇತ್ತು. ಮೋಹನ್ ಅಲ್ಲಿದ್ದ ಬಾಗಿಲನ್ನು ತೆರೆದ. ಆಗ ಬಜ್ರಂಗ್ ಹಸುಗಳಿಗೆ ಇಂಜೆಕ್ಷನ್ ಹಾಕೋದಕ್ಕೆ ಮುಂದೆ ಬಂದಾಗ ಅಲ್ಲಿದ್ದ ಲೈಟ್ ಎಲ್ಲ ಆನ್ ಆಯ್ತು. ಆಗ ಮೋಹನ್ ಜೊತೆ ಸೇರಿ ಅಲ್ಲಿ ಸುಮಾರು ಜನರು ಬಂದ್ರು. ಓ, ಇದೆಲ್ಲ ಮಾಡ್ತಾ ಇರೋದು ನೀನೇನಾ? ನೀಚನೆ, ಕಳಪೆ ಹಾಲನ್ನ ಮಾರೋದು ಅಲ್ದೆ ಒಳ್ಳೆ ಹಾಲು ಕೊಡೋನಿಗೆ ತೊಂದರೆ ಕೊಡ್ತೀಯಾ? ಇವನಿಗೆ ಬುದ್ಧಿ ಕಲಿಸ್ಲೇಬೇಕು. ಹೊಡಿರಿ ಹೊಡಿರಿ. ಇಲ್ಲ, ಕಾನೂನನ್ನ ಕೈ ತಗೊಳ್ಳೋದು ತಪ್ಪು. ನಾವು ಇವರನ್ನ ಪೊಲೀಸ್ ಹತ್ರ ಕೊಡೋಣ, ಅದೇ ಅವನಿಗೆ ಒಳ್ಳೇದು. ಅರೆ ಮೋಹನ್, ನಿನಗೆ ಎಷ್ಟು ಒಳ್ಳೆ ಮನ್ಸು. ನಿನ್ನನ್ನು ಕಷ್ಟಪಡಿಸಿದ ಇವನ ಮೇಲೆ ಕೂಡ ನಿನಗೆ ಕರುಣೆ ಬರುತ್ತಾ? ವಾವ್. ಅಲ್ಲಿದ್ದ ಎಲ್ಲರೂ ಮೋಹನ್ನ ನೋಡಿ ಚಪ್ಪಾಳೆ ತಟ್ಟಿದ್ರು. ಹಾಲು ಮಾರುವ ಬಜ್ರಂಗನ್ನು ಪೊಲೀಸರ ಹತ್ತಿರ ಹಿಡ್ಕೊಟ್ರು. ಮೋಹನ್ ಅದೇ ಸಿಟಿಯಲ್ಲಿ ಹಾಲು ಮಾರ್ತಿದ್ದ. ಆಮೇಲೆ ಸ್ವಲ್ಪ ವರ್ಷದಲ್ಲೇ ಅವನು ಅವನ ಸ್ವಂತ ಡೇರಿಯನ್ನು ಓಪನ್ ಮಾಡ್ದ. ಆಮೇಲೆ ಅವನು ಅವನ ಕುಟುಂಬದ ಜೊತೆ ತುಂಬಾ ಸಂತೋಷವಾಗಿ ಬಾಳೋಕ್ ಶುರು ಮಾಡ್ದ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।